ಸ್ವರಾಜ್ಯ ಅಧಿಕಾರಿಗಳೇ ವಿಶ್ವ ರಾಜ್ಯ ಅಧಿಕಾರಿಯಾಗುವುದಕ್ಕೆ ಸಾಧ್ಯ? ಯಾರು ತನ್ನ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯವನ್ನ ಮಾಡುತ್ತಾರೆ, ಕಂಟ್ರೋಲ್ ಮತ್ತು ರೂಲಿಂಗ್ ಪವರ್ ಯೂಸ್ ಮಾಡುತ್ತಾರೆ, ಅನುಶಾಸನ ಮತ್ತು ನಿಯಂತ್ರಣ ಶಕ್ತಿಯನ್ನು ಪ್ರಯೋಗ ಮಾಡುತ್ತಾರೆ, ಅವರೇ ವಿಶ್ವದ ರಾಜ್ಯ ಅಧಿಕಾರಿಯಾಗುವುದಕ್ಕೆ ಸಾಧ್ಯ. ಸಾಕಾರದಲ್ಲಿ ಬ್ರಹ್ಮ ತಂದೆ ಪ್ರತಿನಿತ್ಯ ಅಮೃತ ವೇಳೆಯ ನಂತರ ರಾತ್ರಿ ಮಲಗುವುದಕ್ಕೆ ಮುಂಚೆ ತನ್ನ ಕರ್ಮೇಂದ್ರಿಯಗಳ ದರ್ಬಾರ್ ಮಾಡುತ್ತಿದ್ದರು. ಪ್ರತಿಯೊಂದು ಇಂದ್ರಿಯಗಳ ಜೊತೆ ಆಲ್ಚಾಲನ್ನು ಕೇಳುತ್ತಿದ್ದರು. ಇಡೀ ದಿನಕ್ಕೋಸ್ಕರ ಆದೇಶವನ್ನು ಕೊಡುತ್ತಿದ್ದರು. ಈ ರೀತಿ ಪ್ರತಿನಿತ್ಯ ಇಂದ್ರಿಯಗಳಿಗೆ ಆದೇಶವನ್ನು ಕೊಡುತ್ತಾ ಶ್ರೇಷ್ಠ ಕರ್ಮಗಳಲ್ಲಿ ಪ್ರೇರಣೆಯನ್ನು ಕೊಡುತ್ತಿದ್ದರು. ಆ ಕಾರಣ ಬಾಬಾ ಸಂಪೂರ್ಣ ಸಂಪನ್ನ ಸ್ಥಿತಿಯನ್ನು ಪಡೆದುಕೊಂಡರು. ಆದ್ದರಿಂದ ನಾವೆಲ್ಲರೂ ಸಹ ಫಾಲೋ ಫಾದರ್ ಮಾಡಬೇಕು. ಬನ್ನಿ, ನಾವೆಲ್ಲರೂ ಸಹ ತನ್ನ ಕರ್ಮೇಂದ್ರಿಯಗಳ ದರ್ಬಾರನ್ನು ಮಾಡುತ್ತಾ ಪ್ರತಿಯೊಂದು ಇಂದ್ರಿಯಗಳ ಜೊತೆಯಲ್ಲಿ ಮಾತನಾಡುತ್ತಾ ಪ್ರತಿ ಇಂದ್ರಿಯಗಳಿಗೆ ಇಡೀ ದಿನಕ್ಕೆ ಆದೇಶವನ್ನು ಕೊಡುತ್ತಾ ಸಂಗಮ ಯುಗದ ಸ್ವರಾಜ್ಯದ ಅಧಿಕಾರದ ಅನುಭವವನ್ನು ಮಾಡುತ್ತಾ ವಿಶ್ವ ರಾಜ್ಯದ ಭಾಗ್ಯವನ್ನು ಬೆಳಗೋಣ. ನಾನು ಈ ದೇಹದಲ್ಲಿ ಹೊಳೆಯುವಂತಹ ನಕ್ಷತ್ರನಾಗಿದ್ದೇನೆ. ಕರ್ಮೇಂದ್ರಿಯಗಳ ಮಾಲೀಕ, ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ. ಈ ಶರೀರ ನನ್ನ ರಾಜ್ಯವಾಗಿದೆ. ಈ ದರ್ಬಾರಿನಲ್ಲಿ ಕರ್ಮಚಾರಿಗಳು ನನ್ನ ಪ್ರಜೆಗಳಾಗಿದ್ದಾರೆ. ಸೂಕ್ಷ್ಮ ಇಂದ್ರಿಯ ನನ್ನ ಮಂತ್ರಿಗಳಾಗಿದ್ದಾರೆ. ನನ್ನ ಆತ್ಮರಾಜ ಈ ಶರೀರದ ದರ್ಬಾರನ್ನು ನಡೆಸುವಂತಹ ವಿಶೇಷ ರಾಜ್ಯ ಅಧಿಕಾರಿಯಾಗಿದ್ದೇನೆ. ನಾನಾತ್ಮ ಈ ಇಂದ್ರಿಯಗಳನ್ನು ರಾಜ್ಯ ದರ್ಬಾರನ್ನು ಮಾಡುತ್ತಾ ಸ್ವರಾಜ್ಯದ ಅನುಭವವನ್ನು ಮಾಡುತ್ತೇನೆ. ಈಗ ನಾನು ತನ್ನ 5 ಇಂದ್ರಿಯಗಳಿಗೆ ಕರ್ಮಚಾರಿ ಪ್ರಜೆಗಳನ್ನು ಮತ್ತು ಸೂಕ್ಷ್ಮ ಇಂದ್ರಿಯ ಮನಸ್ಸು, ಬುದ್ಧಿ, ಸಂಸ್ಕಾರಗಳ ಈ ಎಲ್ಲ ಶಕ್ತಿಗಳನ್ನು ದರ್ಬಾರಿನಲ್ಲಿ ಹಾಕುತ್ತಾ ತನ್ನ ಇಂದ್ರಿಯಗಳ ಜೊತೆಯಲ್ಲಿ ಮಾತನಾಡುತ್ತಾ ಇಂದ್ರಿಯಗಳನ್ನು ಆದೇಶವನ್ನು ಕೊಡುತ್ತೇನೆ. ಮೊಟ್ಟ ಮೊದಲು ನಾನು ಮನಸ್ಸೆಂಬ ಮಂತ್ರಿಯ ಜೊತೆಯಲ್ಲಿ ಮಾತನಾಡುತ್ತೇನೆ. ನನ್ನ ಮುಂದೆ ಮನಸ್ಸು ಮಂತ್ರಿಯ ರೂಪದಲ್ಲಿ ಉಪಸ್ಥಿತವಿದೆ. ನನ್ನ ಆತ್ಮರಾಜ
ಮನಸ್ಸು ಮಂತ್ರಿಯ ಜೊತೆಯಲ್ಲಿ ಕೇಳುತ್ತೇನೆ, ಏ ಮನಸ್ಸಿನ ಮಂತ್ರಿ, ತಾವು ಪ್ರತಿನಿತ್ಯ ಕಾರೋಬಾರಿನಲ್ಲಿ ಏನು ಮಾಡುತ್ತೀರಾ? ತಮಗಂತೂ ಆದೇಶವನ್ನು ಕೊಡಲಾಗಿದೆ, ನಿರಂತರವಾಗಿ ಶ್ರೇಷ್ಠ ಸಂಕಲ್ಪವನ್ನು ಮಾಡಬೇಕು, ವ್ಯರ್ಥದಿಂದ ಮುಕ್ತರಾಗಿರಬೇಕು, ಎಲ್ಲರ ಪ್ರತಿ ಶುಭ ಭಾವನೆ, ಶುಭ ಕಾಮನೆ, ಶುದ್ಧ ಸಂಕಲ್ಪಗಳ ರಮಣವನ್ನು ಮಾಡಬೇಕು. ತಾವು ಈ ಒಂದು ಕಾರ್ಯದಲ್ಲಿ ತತ್ಪರರಾಗಿದ್ದೀರಾ? ಮನಸ್ಸಿನ ಮಂತ್ರಿ ಆತ್ಮರಾಜನಿಗೆ ಹೇಳುತ್ತಾರೆ, ಹೇ ಆತ್ಮರಾಜ, ನಾನಂತೂ ಪ್ರಯಾಸ ಮಾಡುತ್ತೇನೆ, ಆದರೂ ಸಹ ಹೆಚ್ಚು ಕಡಿಮೆ ಆಗುತ್ತದೆ. ಆತ್ಮರಾಜ ಹೇಳುತ್ತಾರೆ, ತಾವಂತೂ ಅನೇಕ ಜನ್ಮ ತನ್ನ ಮತದಂತೆ ನಡೆದು ಎಷ್ಟೊಂದು ಹೆಚ್ಚು ಕಡಿಮೆಯಾಯಿತು, ತನ್ನ ಭಾಗ್ಯವನ್ನು ಕಳೆದುಕೊಂಡಿರಿ. ತಾವು ಇಡೀ ಕಲ್ಪದಲ್ಲಿ ಅರ್ಧ ಕಲ್ಪ ಸರ್ವಶಕ್ತಿಗಳನ್ನು ಕಳೆದುಕೊಂಡರಿ. ಈಗ ಪುನಃ ಭಾಗ್ಯವನ್ನು ನಿರ್ಮಾಣ ಮಾಡುವಂತಹ ಅವಕಾಶವಿದೆ. ಏ ಮನಸ್ಸಿನ ಮಂತ್ರಿ, ತನ್ನಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ದೃಢ ಸಂಕಲ್ಪದ ಶಕ್ತಿಯ ಮುಖಾಂತರ ಪ್ರತಿನಿತ್ಯ ತನ್ನಗೆ ತಾನು ತಯಾರು ಮಾಡಿಕೊಳ್ಳಬೇಕು. ನಾನು ಇಡೀ ದಿನ ಶ್ರೇಷ್ಠ ಸಂಕಲ್ಪವನ್ನು ಮಾಡಬೇಕು. ಪುನಃ ನಾನು ಎರಡನೆಯ ಮಂತ್ರಿ ಬುದ್ಧಿಯ ಜೊತೆಯಲ್ಲಿ ಮಾತನಾಡುತ್ತೇನೆ. ಬುದ್ಧಿ, ಸ್ವಚ್ಛವಾಗಿದೆಯಾ? ಸದೈವ ಸರಿಯಾದ ನಿರ್ಣಯವನ್ನು ಮಾಡುತ್ತೀಯಾ? ಅಲೆದಾಡುವುದಿಲ್ಲ ತಾನೇ? ಬುದ್ಧಿಯೂ ಸಹ ನನಗೆ ಹೇಳುತ್ತೆ, ಹೇ ಆತ್ಮರಾಜ, ನಾನು ಸದೈವ ಮನಸ್ಸನ್ನು ಫಾಲೋ ಮಾಡ್ತಾ ಇರ್ತೀನಿ. ಮನಸ್ಸು ನನಗೆ ಸಹಯೋಗವನ್ನು ಕೊಡುತ್ತೆ ಎಂದರೆ ನಾನು ಸಹ ಅದರ ತರಹ ಅದರ ಸಹಯೋಗಿಯಾಗುತ್ತೇನೆ. ನಾನು ತನ್ನ ಬುದ್ಧಿಯೋಗವನ್ನು ಭಗವಂತನ ಜೊತೆಯಲ್ಲಿ ಜೋಡಿಸುವುದಕ್ಕೆ ಪ್ರಯತ್ನ ಪಡುತ್ತೇನೆ. ಕೆಲವೊಮ್ಮೆ ಕೆಳಗಡೆ ಬಿದ್ದು ಹೋಗುತ್ತೇನೆ. ಆತ್ಮರಾಜ ಬುದ್ಧಿಗೆ ತಿಳಿಸುತ್ತಾರೆ, ಈ ಸಮಯದಲ್ಲಿ ತನಗಂತೂ ದಿವ್ಯ ಬುದ್ಧಿ ಎನ್ನುವುದು ಸಿಕ್ಕಿದೆ. ಈ ವರದಾನವನ್ನು ಉಪಯೋಗಿಸಬೇಕು. ತನ್ನ ಭಾಗ್ಯವನ್ನು ಮಾಡಿಕೊಳ್ಳುವುದಕ್ಕೆ ಭಗವಂತ ಸದ್ಬುದ್ಧಿಯನ್ನು ಕೊಟ್ಟಿದ್ದಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯವನ್ನು ಮಾಡುತ್ತಾ ತನ್ನನ್ನು ತಾನು ಮುಂದುವರಿಸಿಕೊಂಡು ಹೋಗಬೇಕು.
ಪುನಃ ನಾನು ಸಂಸ್ಕಾರದ ಮಂತ್ರಿಯ ಜೊತೆಯಲ್ಲಿ ಮಾತನಾಡುತ್ತೇನೆ. ಸಂಸ್ಕಾರವೇ ಸದಾ ಶ್ರೇಷ್ಠವಾಗಿದ್ಯಾ? ಸಂಸ್ಕಾರನೂ ಸಹ ಹೇಳುತ್ತದೆ, ನನ್ನ ಸಂಸ್ಕಾರ ಮೂಲದಲ್ಲಿ ಶುದ್ಧವಾಗಿದೆ, ಪವಿತ್ರವಾಗಿದೆ. ಮನಸ್ಸು ಬುದ್ಧಿಯ ವಶದಿಂದ ನಾನೂ ಸಹ ವಶೀಭೂತನಾಗುತ್ತೇನೆ. ಯಾವಾಗ ಮನಸ್ಸು ಬುದ್ಧಿ ಸಹಯೋಗವನ್ನು ಕೊಡುತ್ತದೆ, ನಾನೂ ಸಹ ಅದರ ಅನುಸಾರ ಸಹಯೋಗಿಯಾಗುತ್ತೇನೆ. ಆತ್ಮರಾಜ ಸಂಸ್ಕಾರದ ಮಂತ್ರಿಯ ಜೊತೆಯಲ್ಲಿ ಕೇಳುತ್ತೆ, ಏ ಸಂಸ್ಕಾರ, ತಾವು ಎಷ್ಟು ಶ್ರೇಷ್ಠವಾದಂಥ ಸಂಸ್ಕಾರದವರಾಗಿದ್ರಿ. ಮೂಲ ಸಂಸ್ಕಾರ ನಮ್ಮದು ಶುದ್ಧ ಪವಿತ್ರತೆಯಾಗಿತ್ತು. ತಾವು ದೈವಿ ಗುಣಗಳ ಸಂಸ್ಕಾರದಲ್ಲಿ ತನ್ನನ್ನು ಅನುಭವ ಮಾಡುತ್ತಿದ್ದೆ. ಈಗ ರಾವಣ ಮಾಯೆಯ ವಶದಲ್ಲಿ ಬಂದು ಮಾಯಾವಿ ಸಂಸ್ಕಾರವನ್ನಾಗಿ ಮಾಡಿಕೊಂಡಿದ್ಯಾ? ಈಗ ಮತ್ತೆ ಚಾನ್ಸ್ ಇದೆ ಶ್ರೇಷ್ಠವಾದಂಥ ಸಂಸ್ಕಾರವನ್ನು ಮಾಡಿಕೊಳ್ಳುವುದಕ್ಕೆ. ತನ್ನ ಮೂಲ ಸಂಸ್ಕಾರವನ್ನು ಮತ್ತೆ ಮತ್ತೆ ಇಮರ್ಜ್ ಮಾಡಿಕೊಳ್ಳಬೇಕು. ಆತ್ಮರಾಜ ಈಗ ಸ್ಥೂಲ ಕರ್ಮೇಂದ್ರಿಯಗಳ ಜೊತೆಯಲ್ಲಿ ಮಾತನಾಡುತ್ತಾರೆ. ಎಲ್ಲದಕ್ಕಿಂತ ಜಾಸ್ತಿ ಮೋಸ ಮಾಡುವಂಥದ್ದು ಕಣ್ಣು. ಏ ಕಣ್ಣೇ, ನೀನು ಸದೈವ ಏನು ಮಾಡುತ್ತೀಯಾ? ಯಾವ ವಸ್ತುವನ್ನು ನೋಡುತ್ತೀಯಾ? ನಿಮ್ಮ ಪ್ರಭಾವ ಮನಸ್ಸಿನ ಮೇಲೆ ಬೀಳುತ್ತದೆ. ಯಾವ ವಸ್ತುವನ್ನು ನೋಡುವುದಕ್ಕೆ ಯೋಗ್ಯ ಇಲ್ಲ ಅದನ್ನು ಮತ್ತೆ ಮತ್ತೆ ಯಾಕೆ ನೋಡುತ್ತೀಯಾ? ನೋಡುವಂತಹ ರಸ ತಾವಂತೂ ಅನುಭವ ಮಾಡಿದ್ದೀರಾ. ಯಾವುದನ್ನು ನೋಡಬಾರ್ದು ನೋಡಿ ನೋಡಿ ಭಾಗ್ಯವನ್ನು ಹಾಳು ಮಾಡಿಕೊಂಡೆವು. ಈಗ ತಾವು ಕೇವಲ ಅದನ್ನೇ ನೋಡಬೇಕು. ಏನಾಗಬೇಕು ಅದನ್ನೇ ನೋಡಬೇಕು. ಅನಾದಿ ರೂಪವನ್ನು ನೋಡಬೇಕು. ಆದಿ ರೂಪವನ್ನು ನೋಡಿ ಪೂಜ್ಯ ಬ್ರಾಹ್ಮಣ ಫರಿಷ್ಠಾ ಸ್ವರೂಪವನ್ನು ನೋಡು. ಪ್ರತಿಯೊಬ್ಬರೂ ಏನನ್ನೇ ನೋಡುತ್ತೇವೆ? ಆತ್ಮನನ್ನು ನೋಡಬೇಕು, ಆತ್ಮಿಕ ರೂಪವನ್ನು ನೋಡಬೇಕು. ಇದರಲ್ಲೇ ತಮ್ಮ ಕಲ್ಯಾಣವಿದೆ. ನಂತರ ಆತ್ಮರಾಜ ಕಿವಿಯ ಜೊತೆಯಲ್ಲಿ ಮಾತನಾಡುತ್ತಾರೆ. ಹೇ ಕಿವಿಯೇ, ತಾವು ಪ್ರತಿನಿತ್ಯ ಏನನ್ನ ಕೇಳುತ್ತೀರಾ? ವ್ಯರ್ಥ ವಿಚಾರಗಳಲ್ಲಿ ರುಚಿ ಇಲ್ಲ ತಾನೆ, ಅದನ್ನೇ ಕೇಳಬೇಕು. ಯಾವುದೋ ಮುಂದುವರಿಯುವುದಕ್ಕೆ, ಭಾಗ್ಯವನ್ನು ಮಾಡಿಕೊಳ್ಳುವುದಕ್ಕೆ ಯೋಗ್ಯವಾಗಿದೆ. ತಾವಂತೂ ಇಡೀ ಕಲ್ಪದಲ್ಲಿ ಅರ್ಧ ಕಲ್ಪ ಇಂತಹ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ಕೆಳಗಡೆ ಇಳಿಯುವಂತಹ ಪುರುಷಾರ್ಥವಾಯಿತು. ಈಗ ತಾವು ಭಗವಂತನ ಮಹಾವಾಕ್ಯವನ್ನೇ ಕೇಳಬೇಕು. ನಿಮ್ಮ ಕಿವಿಗಳಲ್ಲಿ ಈಶ್ವರಿಯ ಮಹಾವಾಕ್ಯನೇ ಕೇಳಬೇಕು. ಯಾವ ಒಂದು ಮಾತು
ನಿಮಗೋಸ್ಕರ ಯೋಗ್ಯವಿಲ್ಲ. ಕೇಳಿ ಕೇಳದಂತೆ ಮಾಡಬೇಕು. ಇದರಲ್ಲೇ ತಮ್ಮ ಭವಿಷ್ಯ ಉಜ್ವಲವಾಗುತ್ತದೆ. ಹೇ ಮುಖವೇ, ನಿನ್ನ ಮುಖದಿಂದ ಸದೈವ ರತ್ನಗಳೇ ಹೊರಬರುತ್ತದೆಯಾ? ಸುಖವನ್ನ ಕೊಡುವಂತಹ ಮಾತುಗಳನ್ನೇ ಮಾತನಾಡುತ್ತೇನಾ? ಅಥವಾ ಎಂದೂ ಯಾರಿಗೂ ದುಃಖ ಅಶಾಂತಿಯನ್ನು ಕಲ್ಲು ಎಸೆಯುವಂಥ ಮಾತುಗಳನ್ನು, ಮುಳ್ಳಿನಂತಹ ಮಾತುಗಳನ್ನು ಮಾತನಾಡುವುದಿಲ್ಲವಾ? ಮುಖದ ಮುಖಾಂತರ ಎಲ್ಲರಿಗೂ ಅಮೃತವನ್ನೇ ಹಂಚಬೇಕು, ದುಃಖದ ಮಾತನ್ನಲ್ಲ. ತಮ್ಮ ಮಾತು ದುಃಖವನ್ನೂ ಕೊಡುತ್ತದೆ, ಔಷಧಿಯ ಕಾರ್ಯವೂ ಆಗುತ್ತದೆ. ತಾವಂತೂ ಮಹಿಮಾ ಯೋಗ್ಯನಾಗಬೇಕು. ತಮ್ಮ ಪ್ರತಿಯೊಂದು ಮಾತು ಅಮೂಲ್ಯವಾಗಿರಬೇಕು. ಇದರಲ್ಲೇ ತಮ್ಮ ಭಾಗ್ಯವಿದೆ. ಕೈಯ ಜೊತೆಯಲ್ಲಿ ಮಾತನಾಡುತ್ತೇನೆ. ಏ ಕೈಯೇ, ಭಗವಂತನ ರೈಟ್ ಹ್ಯಾಂಡ್ ಆಗಿದ್ಯಾ? ಸದೈವ ದಾತನ ಸಂಸ್ಕಾರ ತಮ್ಮಲ್ಲಿ ಇಮರ್ಜ್ ಆಗಿರುತ್ತದೆಯಾ? ಏ ಕೈಯೇ, ವರದಾನವನ್ನು ಕೊಡುವುದಕ್ಕೆ, ಅನ್ಯರಿಗೆ ಸುಖವನ್ನು ಕೊಡುವುದಕ್ಕೆ, ಕರ್ಮೇಂದ್ರಿಯಗಳಿಗೆ ವಶೀಭೂತನಾಗಿ ಹಾಳಾಗುವುದಿಲ್ಲ ತಾನೆ? ತಾವು ದೇವತೆ ಆಗಿದ್ದೀರಾ, ಕೊಡುವಂಥವರು. ಪೂಜ್ಯ ರೂಪದಲ್ಲಿ ಕೈಯನ್ನು ಸದೈವ ಕೊಡುವಂತಹ ಸ್ವರೂಪದಲ್ಲಿ ತೋರಿಸುತ್ತಾರೆ. ದೇವತೆ ಅಂತ ಹೇಳಲಾಗುತ್ತದೆ, ಲೇವತಾ ಅಂತ ಅಲ್ಲ. ಸದೈವ ದಾತನ ಮಗುವಾಗಿ ಕೊಡ್ತಾ ಹೋಗಬೇಕು. ಶ್ರೇಷ್ಠ ಕರ್ಮದಲ್ಲಿ ಕೈಯನ್ನು ಮುಂದೆ ಇಡಬೇಕು. ಆಗ ಯೋಗ್ಯರಾಗುವುದಕ್ಕೆ ಸಾಧ್ಯ. ಪುನಃ ನಾನು ತನ್ನ ಕರ್ಮಚಾರಿ ಕಾಲಿನ ಜೊತೆಯಲ್ಲಿ ಮಾತನಾಡುತ್ತೇನೆ. ಏ ಕಾಲೇ, ಭಗವಂತನ ಜೊತೆಯಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಇದೆ. ತಾವು ಸದೈವ ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕು. ಕೆಟ್ಟ ಮಾರ್ಗದಲ್ಲಿ ನಡೆದು ಇದರ ಫಲಸ್ವರೂಪ ಎಂತಹ ಪರಿಸ್ಥಿತಿ ಇದೆ ತಮಗೆ ಅನುಭವವಿದೆ. ಈಗ ತಾವು ಪದಮದಷ್ಟು ಭಾಗ್ಯವನ್ನ ಮಾಡಿಕೊಳ್ಳಬೇಕು. ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕು. ಶ್ರೇಷ್ಠ ಜೀವನ ಮಾಡಿಕೊಳ್ಳುವುದರಲ್ಲಿ ಭಗವಂತನಿಗೆ ಸಹಯೋಗ ಕೊಡಬೇಕು. ಈ ರೀತಿ ಆತ್ಮರಾಜ ತನ್ನ ಕರ್ಮಚಾರಿಯ ಜೊತೆಯಲ್ಲಿ ಮಾತನಾಡುತ್ತಾ ಅವರಿಗೆ ತನ್ನ ಸ್ವಮಾನ ಮತ್ತು ಭಾಗ್ಯದ ಸ್ಮೃತಿಯನ್ನ ತರಿಸುತ್ತಾರೆ. ಹೇ ಕರ್ಮೇಂದ್ರಿಯ, ತಾವು
ಇಷ್ಟು ಪೂಜ್ಯ ಸ್ವರೂಪರಾಗಿದ್ದೀರಾ. ಭಕ್ತಿ ಮಾರ್ಗದಲ್ಲಿ ತಾವು ಮಾಡಿದಂಥ ಶ್ರೇಷ್ಠ ಕರ್ಮದಿಂದ ಗಾಯನವಾಗುತ್ತದೆ, ಕೀರ್ತನೆಯಾಗುತ್ತದೆ, ಪೂಜೆಯಾಗುತ್ತದೆ. ಸಂಗಮಯುಗದಲ್ಲಿ ತಾವು ಮಾಡಿದಂಥ ಶ್ರೇಷ್ಠ ಕರ್ಮದ ಫಲ ಭವಿಷ್ಯದಲ್ಲಿ ನಿರೋಗಿ ಶರೀರ ಸಿಗುತ್ತದೆ. ದ್ವಾಪರ ಯುಗದಿಂದ ಪೂಜ್ಯ ರೂಪದಿಂದ ನೆನಪಾರ್ಥ ಆಗುತ್ತದೆ. ಏ ನನ್ನ ಕರ್ಮೇಂದ್ರಿಯ ಸದಾ ಎಲ್ಲರಿಗೆ ಸುಖವನ್ನ ಕೊಡುತ್ತಾ ಇರಿ, ಸುಖವನ್ನ ತೆಗೆದುಕೊಳ್ಳುತ್ತಾ ಇರಿ. ಈಗಿನ ಜೀವನ ಶ್ರೇಷ್ಠವಾಗುವುದಕ್ಕಾಗಿದೆ. ಶ್ರೇಷ್ಠ ಕರ್ಮಗಳಿಂದ ಭಾಗ್ಯದ ರೇಖೆಯನ್ನು ಮಾಡಿಕೊಳ್ಳಬೇಕು. ಭವಿಷ್ಯ ಉಜ್ವಲವಾಗಿದೆ. ಮಾಯೆಯ ರಾಜ್ಯ ಸಮಾಪ್ತಿಯಾಗುತ್ತಿದೆ. ಈಗ ಸ್ವರಾಜ್ಯದಿಂದ ವಿಶ್ವರಾಜ್ಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಹೇ ಆತ್ಮ, ಇಡೀ ಕರ್ಮೇಂದ್ರಿಯಗಳಿಗೆ ತನ್ನ ಭಾಗ್ಯದ ಸ್ಮೃತಿಯನ್ನ ತರುತ್ತಾ ತನ್ನ ಪೂಜ್ಯ ಸ್ಥಿತಿಯಲ್ಲಿ ಸ್ಥಿತನಾಗುತ್ತಾ ಶ್ರೇಷ್ಠವಾದ ಅನುಭವ ಮಾಡುತ್ತಿದ್ದೇನೆ. ಸಂಗಮಯುಗದ ಪ್ರತ್ಯಕ್ಷ ರಾಜ್ಯ ಸ್ವರಾಜ್ಯವಾಗಿದೆ. ಈ ಸ್ವರಾಜ್ಯ ಕೇವಲ ಸಂಗಮಯುಗದಲ್ಲೇ ಪ್ರಾಪ್ತಿಯಾಗುತ್ತದೆ. ಸ್ವಯಂ ಪರಮಾತ್ಮ ನನಗೆ ತನ್ನ ಕಳೆದುಕೊಂಡಿರುವಂಥ ರಾಜ್ಯವನ್ನು ವಾಪಸ್ ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಈಗ ನಾನು ಇದರ ಮೇಲೆ ಸಂಪೂರ್ಣ ರೂಪದಿಂದ ವಿಜಯಿಯಾಗಿ ತನ್ನ ಭಾಗ್ಯವನ್ನು ಉಜ್ವಲವನ್ನಾಗಿ ಮಾಡಿಕೊಳ್ಳುತ್ತೇನೆ. ಏ ಬಾಬಾ, ತಾವು ನನ್ನ ಮೇಲೆ ಎಷ್ಟೊಂದು ದಯೆಯನ್ನು ತೋರಿಸಿದ್ದೀರಾ. ಜನ್ಮ ಜನ್ಮಾಂತರ ನಾನು ನನ್ನ ಸ್ವರಾಜ್ಯವನ್ನು ಕಳೆದುಕೊಂಡು ಭಾಗ್ಯಹೀನನಾಗಿದ್ದೆ. ಈಗ ತಾವು ನನಗೆ ತನ್ನ ರಾಜ್ಯವನ್ನು ವಾಪಸ್ ಕೊಟ್ಟು ಸ್ವರಾಜ್ಯ ಅಧಿಕಾರಿಯನ್ನಾಗಿ ಮಾಡಿ ನನಗಂತೂ ಜನ್ಮ ಜನ್ಮಾಂತರದ ಭಾಗ್ಯವನ್ನು ಮಾಡಿಕೊಳ್ಳುವಂತಹ ಚಾನ್ಸನ್ನು ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು ಬಾಬಾ, ಧನ್ಯವಾದಗಳು, ಧನ್ಯವಾದಗಳು. ತಮ್ಮ ವಿನಃ ನನಗೆ ಈ ಒಂದು ಕಲೆಯನ್ನು, ಇಂತಹ ಅನುಶಾಸನ ಮಾಡುವಂತಹ ಕಲೆಯನ್ನು
ಭಾಗ್ಯವನ್ನು ನಿರ್ಮಾಣ ಮಾಡುವಂತಹ ಚಾನ್ಸನ್ನು ಯಾರು ಕೊಡುವುದಕ್ಕೆ ಸಾಧ್ಯವಿಲ್ಲ. ಧನ್ಯವಾದಗಳು ಬಾಬಾ, ಧನ್ಯವಾದಗಳು. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು.